ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ್ ನೆನಪಿದೆಯಾ? 21/2/2025 ಮಹಾವಾಕ್ಯ. मीठे बच्चे, पास विद ऑनर होना है तो बुद्धि योग थोड़ा भी कहीं ना भटके. एक बाप की याद रहे, देह को याद करने वाले ऊंच पद पा नहीं सकते. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಗೌರವಾನ್ವಿತವಾಗಿ ಪಾಸ್ ಆಗಬೇಕು ಅಂತಂದರೆ ಬುದ್ಧಿಯೋಗ ಸ್ವಲ್ಪನೂ ಕೂಡ ಎಲ್ಲೂ ಅಲ್ದಾಡಬಾರ್ದು. ಒಬ್ಬ ತಂದೆಯ ನೆನಪಿರಬೇಕು. ದೇಹದ ನೆನಪು ಮಾಡುವಂಥವರು ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ, ಸಬ್ಸೆ ಉಂಚಿ ಮಂಜಿಲ್ ಕೌನ್ಸಿ ಹೇ? ಬಾಬಾ ಪ್ರಶ್ನೆ ಕೇಳ್ತಾರೆ, ಎಲ್ಲಕ್ಕಿಂತ ಶ್ರೇಷ್ಠವಾದ ಗುರಿ ಯಾವುದು ಅಂತ. ಉತ್ತರ, ಆತ್ಮ ಜೀತೆ ಜಿ ಮರ್ಕರ್ ಏಕ್ ಬಾಪ್ ಕಿ ಬನೆ ಅವ್ರ ಕೊಯ್ ಯಾದ್ ನ ಆಯ್, ದೇಹಾಭಿಮಾನ್ ಬಿಲ್ಕುಲ್ छूट जाए, ಯಹಿ ಹೇ ಊಂಚ್ ಮಂಜಿಲ್. ಬಾಬಾ ಹೇಳ್ತಾರೆ, ಆತ್ಮ ಬದುಕಿದ್ದಾಗಲೇ ಸತ್ತು ಒಬ್ಬ ತಂದೆಯ ಮಗು ಆಗಬೇಕು, ಇನ್ನು ಯಾರೂ ಕೂಡ ನೆನಪು ಬರಬಾರ್ದು, ದೇಹಾಭಿಮಾನ ಬಿಲ್ಕುಲ್ ಬಿಡಿಸ್ಕೊಂಡಿರಬೇಕು. ಇದೇ ಶ್ರೇಷ್ಠವಾದ ಗುರಿ. ನಿರಂತರ ದೇಹಿ ಅಭಿಮಾನಿ ಅವಸ್ಥಾ ಬಂಜಾಯ್, ಯಹ ಹೇ ಬಡಿ ಮಂಜಿಲ್. ನಿರಂತರ ದೇಹಿ ಅಭಿಮಾನಿ ಸ್ಥಿತಿಯಾಗಿರಬೇಕು, ಇದು ಭಾಳ ಶ್ರೇಷ್ಠ ಗುರಿ. ಇಸಿಸೆ ಕರ್ಮಾತೀತ ಅವಸ್ಥಾಕ್ಕೂ ಪ್ರಾಪ್ತಿ ಕರೆಂಗ್. ಬಾಬಾ ಹೇಳ್ತಾರೆ, ಇದರಿಂದಲೇ ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಗೀತ್, ತು ಪ್ಯಾರ್ ಕಾ ಸಾಗರ್ ಹೇ, ನೀನು ಪ್ರೀತಿಯ ಸಾಗರನಾಗಿರುವೆ. ಓಂ ಶಾಂತಿ. अब यह गीत भी रॉन्ग है. प्यार के बदले होना चाहिए ज्ञान का सागर. ಬಾಬಾ ಹೇಳ್ತಾರೆ, ಗೀತೆನೂ ಒಂದು ರೀತಿ ರಾಂಗ್ ಆಗಿದೆ. ಪ್ರೀತಿಯ ಬದಲಿಗೆ ಇರಬೇಕಾಗಿತ್ತು ಜ್ಞಾನದ ಸಾಗರ. ಪ್ಯಾರ್ ಕಾ ಕೊಯ್ ಲೋಟ ನೈ ಹೋತಾ, ಲೋಟ ಗಂಗಾಜಲ ಅಧಿಕ ಹೋತಾ ಹೇ. ಪ್ರೀತಿ ಒಂದು ಗ್ಲಾಸು ಅಂತ ಹೇಳಕ್ಕೆ ಬರಲ್ಲ. ಲೋಟ ಅಂದರೆ ಅದು ಗಂಗಾಜಲ. ಗಂಗಾಜಲವನ್ನು ಒಂದು ಗ್ಲಾಸ್ನಲ್ಲಿ ತಗೊಳ್ತಾರೆ. ತೋ ಯಹ ಹೇ ಭಕ್ತಿ ಮಾರ್ಗಕ್ಕೆ ಮಹಿಮಾ, ಯಹ ರಾಂಗ್ और ವಹ ಹೇ ರೈಟ್. ಬಾಬಾ ಹೇಳ್ತಾರೆ, ಇದಾಗಿದೆ ಭಕ್ತಿ ಮಾರ್ಗದ ಮಹಿಮೆ, ಇದು ರಾಂಗ್, ಅದು ರೈಟ್ ಅಂತಾರೆ ಬಾಬಾ. बाप पहले पहले तो ज्ञान का सागर है, बच्चों में थोड़ा भी ज्ञान है तो बहुत ऊंच पद प्राप्त कर सकते हैं. ಬಾಬಾ ಮೊದಲಿಗೆ ಜ್ಞಾನದ ಸಾಗರ ಆಗಿದ್ದಾರೆ. ಮಕ್ಕಳಲ್ಲಿ ಒಂದು ಸ್ವಲ್ಪ ಜ್ಞಾನ ಇದ್ರೂ ಬಹಳ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡ್ಕೋಬೋದು. बच्चे जानते हैं कि अभी समय हम बरोबर चैतन्य दिलवाड़ा मंदिर के भाती है. ಮಕ್ಕಳು ತಿಳ್ಕೊಂಡಿದ್ದೀವಿ, ನಾವು ಈ ಸಮಯದಲ್ಲಿ ಅವಶ್ಯವಾಗಿ ಚೈತನ್ಯ ದಿಲ್ವಾಡ ಮಂದಿರದಲ್ಲಿದ್ದಾಗಿದ್ದೀವಿ. वह है जड़ दिलवाड़ा मंदिर और यह है ಚೈತನ್ಯ ದಿಲ್ವಾಡ. ಯಬಿ ವಂಡ್ರೇನ? ಬಾಬಾ ಹೇಳ್ತಾರೆ, ಅದು ಜಡ ದಿಲ್ವಾಡ ಮಂದಿರ ಆದರೆ ಇದು ಚೈತನ್ಯ ದಿಲ್ವಾಡ ಮಂದಿರ. ಇದು ಕೂಡ ಆಶ್ಚರ್ಯ ಅಲ್ವಾ? ಜಹಾ ಜಡ್ ಯಾದ್ಗಾರ್ ಹೇ ವಹಾ ತುಮ್ ಚೈತನ್ಯ ಆಕಾರ ಬೈಟೆ ಹೋ. ಬಾಬಾ ಹೇಳ್ತಾರೆ, ಎಲ್ಲಿ ಜಡ ಯಾದ್ಗಾರ್ ಇದೆ ಅಲ್ಲಿ ನೀವು ಚೈತನ್ಯದಲ್ಲಿ ಬಂದು ಕುತ್ಕೊಂಡಿದ್ದೀರಾ. ಪರಂತು ಮನುಷ್ಯ ಕುछ समझते थोड़े ही है, आगे चलकर समझेंगे कि बरोबर यह गॉड फादरली ಯೂನಿವರ್ಸಿಟಿ है या ಭಗವಾನ್ ಪಡಾತೆ हैं. ಬಾಬಾ ಹೇಳ್ತಾರೆ, ಆದರೆ ಮನುಷ್ಯರು ಇದನ್ನೇನಾದರೂ ತಿಳ್ಕೊಳ್ತಾರೇನು? ಮುಂದೆ ಹೋದಾಗ ತಿಳ್ಕೊಳ್ತಾರೆ, ಅವಶ್ಯವಾಗಿ ಇದು ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಆಗಿದೆ, ಇಲ್ಲಿ ಭಗವಂತ ಓದಿಸ್ತಾರೆ ಅಂತ. ಇಸೇ ಬಡಿ ಯೂನಿವರ್ಸಿಟಿ ಅವ್ರ ಕೊಯ್ ಹೋನ ಸಕೆ. ಬಾಬಾ ಹೇಳ್ತಾರೆ, ಇದಕ್ಕಿಂತ ದೊಡ್ಡ ಯೂನಿವರ್ಸಿಟಿ ಇನ್ಯಾವುದೂ ಇರೋಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾ ಭೀ ಸಮझेंगे कि यह तो बरोबर ಚೈತನ್ಯ ದಿಲ್ವಾಡ ಮಂದಿರ है. ಬಾಬಾ ಹೇಳ್ತಾರೆ, ಇದನ್ನು ಕೂಡ ಅವಶ್ಯವಾಗಿ ಎಲ್ಲರೂ ತಿಳ್ಕೊಳ್ತಾರೆ, ಇದೇ ಚೈತನ್ಯ ದಿಲ್ವಾಡ ಮಂದಿರವಾಗಿದೆ. यह दिलवाड़ा मंदिर तुम्हारा एक्यूरेट यादगार है. ऊपर छत में सूर्यवंशी चंद्रवंशी है, नीचे आदिदेव आदिदेवी और बच्चे बैठे हैं. ಬಾಬಾ ಹೇಳ್ತಾರೆ, ದಿಲ್ವಾಡ ಮಂದಿರ ನಿಮ್ಮದು ಎಕ್ಯುರೇಟ್ ಯಾದಗಾರ್ ಇದೆ. ಮೇಲ್ ಛತ್ನಲ್ಲಿ ಸೂರ್ಯವಂಶಿ ಚಂದ್ರವಂಶಿಗಳನ್ನು ತೋರಿಸಿದ್ದಾರೆ, ಕೆಳಗಡೆ ಆದಿದೇವ ಆದಿದೇವಿ ಕುತ್ಕೊಂಡು ಮತ್ತು ಮಕ್ಕಳು ಕುತ್ಕೊಂಡಿದ್ದಾರೆ. ಇನ್ಕಾ ನಾಮ್ ಹೇ ಬ್ರಹ್ಮ ಫಿರ್ ಸರಸ್ವತಿಯೇ ಬ್ರಹ್ಮ ಕಿ ಬೇಟಿ. ಇದರ ಹೆಸರಾಗಿದೆ ಬ್ರಹ್ಮ ಮತ್ತು ಸರಸ್ವತಿ ಬ್ರಹ್ಮನ ಮಗಳು. ಪ್ರಜಾಪಿತ ಬ್ರಹ್ಮ ಹೇ ತೋ ಜರೂರ್ ಗೋಪ್ ಗೋಪಿಯಾ ಭೀ ಹೋಂಗೆನಾ. ಪ್ರಜಾಪಿತ ಬ್ರಹ್ಮ ಅಂದಾಗ ಅವಶ್ಯವಾಗಿ ಗೋಪ ಗೋಪಿಯರು ಇರ್ಬೋದಲ್ವ. ವಹ ಹೇ ಜಡ್ ಚಿತ್ರ ಜೋ ಫಾಸ್ಟ್ ಹೋಕರ್ ಗಯೆ ಹೇ ಉನೋಂಕೆ ಫಿರ್ ಚಿತ್ರ ಬನೆ ಹುಯೆ ಹೇ. ಬಾಬಾ ಹೇಳ್ತಾರೆ, ಅದು ಜಡ ಚಿತ್ರ. ಯಾರು ಇದ್ದು ಹೋದ್ರೋ ಅವ್ರದ್ದು ಕುತ್ಕೊಂಡು ಚಿತ್ರ ಮಾಡಿದರು. कोई मरता है तो जट उनका चित्र बना देते हैं, उनकी पोजीशन बायोग्राफी का तो पता है ही नहीं. ಬಾಬಾ ಹೇಳ್ತಾರೆ, ಯಾರಾದರೂ ಸತ್ತರೆ ತಕ್ಷಣ ಅವ್ರದ್ದು ಫೋಟೋ ಮಾಡಿಸಿ ಹಾಕಿಬಿಡ್ತಾರೆ. ಆದರೆ ಅವ್ರು ಏನು ಪದವಿ ತೊಗೊಂಡ್ರು, ಅವ್ರ ಪದವಿ ಜೀವನ ಚರಿತ್ರೆ ಏನೋ ಏನೂ ಗೊತ್ತಿಲ್ಲ. ಆಕ್ಯುಪೇಷನ್ ನೈ ಲಿಖೆ ತೋ ಆ ಚಿತ್ರ ಕೊಯ್ ಕಾಮ್ ಕಾ ನ ರಹೆ. ಬಾಬಾ ಹೇಳ್ತಾರೆ, ಅವ್ರ ಕರ್ತವ್ಯದ ಬಗ್ಗೆ ಹಾಕಲಿಲ್ಲ ಅಂದರೆ ಆ ಚಿತ್ರ ಯಾವ ಕೆಲಸಕ್ಕೂ ಬರಲ್ಲ ಅಂತ. ಮಾಲೂಮ್ ಪಡ್ತಾ ಹೇ ಫಲಾನೆ ನೆ ಯ ಕರ್ತವ್ಯ ಕಿಯಾ ಹೇ. अब ये जो देवताओं के मंदिर है उनके ಆಕ್ಯುಪೇಷನ್ ಬಯೋಗ್ರಫಿ ಕಾ ಕಿಸ್ಕೋ ಪತಾ ನೈ ಹೇ. ಬಾಬಾ ಹೇಳ್ತಾರೆ, ಗೊತ್ತಾಗ್ತದೆ ಇಂಥವ್ರದ್ದು ಇಂತಿಂಥ ಕರ್ತವ್ಯ ಅಂತ. ಈಗ ಏನು ದೇವತೆಗಳ ಮಂದಿರ ಇದೆ, ಅವ್ರ ಕರ್ತವ್ಯ ಏನು, ಅವ್ರ ಜೀವನ ಚರಿತ್ರೆ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಉಂಚಿತೆ ಒಂದು ಶಿವಬಾಬಾಕ್ಕೂ ಕೊಯ್ ಬಿ ನೈ ಜಾನ್ತೆ. ಶ್ರೇಷ್ಠಾತಿ ಶ್ರೇಷ್ಠನಾಗಿರುವಂಥ ಶಿವಬಾಬನನ್ನು
ಯಾರೂ ಕೂಡ ತಿಳ್ಕೊಂಡಿಲ್ಲ. ಈ ಸಮಯ ತುಮ್ ಬಚ್ಚೆ ಸಬ್ಕಿ ಬಯೋಗ್ರಫಿ ಕೋ ಜಾನ್ತೆ ಹೋ. ಈ ಸಮಯದಲ್ಲಿ ನೀವು ಮಕ್ಕಳು ಎಲ್ಲರ ಚರಿತ್ರೆಯನ್ನು ತಿಳ್ಕೊಂಡಿದ್ದೀರಾ. ಮುಖ್ಯ ಕೌನ್ ಕೌನ್ ಹೋಕರ್ ಗಯೆ ಹೇ ಜಿನೋಂಕೋ ಪೂಜ್ತೆ ಹೇ. ಬಾಬಾ ಹೇಳ್ತಾರೆ ಮುಖ್ಯ ಯಾರ್ಯಾರು ಇದ್ದು ಹೋದರು ಅವ್ರನ್ನ ಕುತ್ಕೊಂಡು ಪೂಜೆ ಮಾಡ್ತಾರೆ. ऊंचते ऊंचे भगवान शिवरात्रि भी मनाते हैं तो ज़रूर उनका अवतरण हुआ है, परंतु कब हुआ, उसने क्या आकर किया, ये किसको भी पता नहीं है. ಬಾಬಾ ಹೇಳ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವರಾತ್ರಿಯೂ ಕೂಡ ಆಚರಣೆ ಮಾಡಲಾಗ್ತದೆ. ಅವಶ್ಯವಾಗಿ ಅವನ ಅವತರಣೆಯಾಗಿತ್ತು. ಆದರೆ ಯಾವಾಗಾಯಿತು, ಅವನು ಬಂದು ಏನು ಮಾಡ್ದ, ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಶಿವಕ್ಕೆ ಸಾಥ್ ಹೈ ಹಿ ಬ್ರಹ್ಮ आदिदेव और आदिदेवी कौन है, उनको इतनी भुजाएं क्यों दी है, क्योंकि वृद्धि तो होती है ना. ಶಿವನ ಜೊತೆಗಿರೋದೇ ಬ್ರಹ್ಮ. ಬಾಬಾ ಹೇಳ್ತಾರೆ ಆದಿದೇವ ಆದಿದೇವಿ ಯಾರು, ಅವ್ರಿಗಿಷ್ಟು ಭುಜಗಳನ್ನು ಯಾಕೆ ಕೊಟ್ಟರು, ಯಾಕೆಂದರೆ ವೃದ್ಧಿ ಆಗ್ತಾ ಇದೆ ತಾನೆ. ಪ್ರಜಾಪಿತ ಬ್ರಹ್ಮ से कितनी वृद्धि होती है. ब्रह्मा के लिए भी कहते हैं 100 भुजाएं 1000 ಭುಜಾ ವಾಲ. ಪ್ರಜಾಪಿತ ಬ್ರಹ್ಮನಿಂದ ಎಷ್ಟು ವೃದ್ಧಿ ಆಗ್ತದೆ. ಬ್ರಹ್ಮನಿಗೋಸ್ಕರ ಹೇಳ್ತಾರೆ ನೋಡ್ರಿ 100 ಭುಜಗಳು, ಸಾವಿರಾರು ಭುಜಗಳು ಅಂತ. ವಿಷ್ಣುವ ಶಂಕರ್ಕಿಲಿ ಇತನಿ ಭುಜಾಯಿ ನೈ ಕೈ. ವಿಷ್ಣು ಅಥವಾ ಶಂಕರನಿಗೋಸ್ಕರ ಇಷ್ಟು ಭುಜಗಳು ಅಂತ ಹೇಳಂಗಿಲ್ಲ. ಬ್ರಹ್ಮ ಕಿಲಿ ಕ್ಯೂ ಕಹತೆ ಹೇ, ಯ ಪ್ರಜಾಪಿತ ಬ್ರಹ್ಮ ಕಿ ಸಾರಿ ವಂಶಾವಳಿ ಹೇ ನ. ಬ್ರಹ್ಮನಿಗೋಸ್ಕರ ಯಾಕೆ ಹೇಳ್ತಾರೆ, ಈ ಪ್ರಜಾಪಿತ ಬ್ರಹ್ಮನೇ ಇಡೀ ವಂಶಾವಳಿ ಅಲ್ವಾ. ಯ ಕೊಯ್ ಬಾಹೋं की बात नहीं है, वह बल कहते 1000 ಭುಜಾ ವಾಲ ಬ್ರಹ್ಮ, ಪರಂತು ಅರ್ಥ ಥೋಡಿ ಸಮಸ್ತೆ ಹೇ. ಬಾಬಾ ಇಲ್ಲಿ ಯಾವುದೇ ಬಾಹುಗಳ ಬಗ್ಗೆ ಹೇಳ್ತಾ ಇಲ್ಲ, ಬಲೆ ಹೇಳ್ತಾರೆ ಸಾವಿರಾರು ಭುಜಗಳಂತ ಬ್ರಹ್ಮ. ಆದರೆ ಅರ್ಥ ಯಾರಾದರೂ ತಿಳ್ಕೊಂಡಿದ್ದಾರೇನು. ಅಬ್ ತುಮ್ ಪ್ರಾಕ್ಟಿಕಲ್ ಮೇ ದೇಖೋ ಬ್ರಹ್ಮಕ್ಕೆ ಕಿತನಿ ಭುಜಾಯಿ ಹೇ. ಈಗ ನೀವು ಪ್ರಾಕ್ಟಿಕಲ್ನಲ್ಲಿ ನೋಡಿ ಅಂತಾರೆ ಬಾಬಾ ಬ್ರಹ್ಮಂದು ಎಷ್ಟು ಭುಜ ಇದೆ. ಯಹ ಬೇಹದ್ ಕಿ ಭುಜಾಯಿ. ಪ್ರಜಾಪಿತ ಬ್ರಹ್ಮ ಕೋ ತೋ ಸಬ್ ಮಾನ್ತೆ ಹೇ, ಪರಂತು ಆಕ್ಯುಪೇಷನ್ ಕೋ ನೈ ಜಾನ್ತೆ. ಬಾಬಾ ಹೇಳ್ತಾರೆ ಇದು ಬೇಹದ್ದಿನ ಭುಜಗಳು. ಪ್ರಜಾಪಿತ ಬ್ರಹ್ಮನಂತೂ ಎಲ್ಲರೂ ಒಪ್ಕೊಳ್ತಾರೆ, ಆದರೆ ಅವನ ಕರ್ತವ್ಯ ಯಾರೂ ತಿಳ್ಕೊಂಡೇ ಇಲ್ಲ. ಆತ್ಮ ಕಿ ತೋ ಬಾಹೆ ನೈ ಹೋತಿ, ಬಾಹೆ ಶರೀರ ಕಿ ಹೋತಿ ಹೇ. ಆತ್ಮಕ್ಕಂತೂ ಬಾಹುಗಳಿರೋದಿಲ್ಲ, ಈ ಬಾಹುಗಳಿರೋದು ಶರೀರಕ್ಕೆ, ಅಂದರೆ ಕೈಗಳಿರೋದು ಶರೀರಕ್ಕೆ. ಇತ್ನೇ ಕರೋಡ್ ಬ್ರದರ್ಸೆ ತೋ ಉನೋಂಕಿ ಭುಜಾಯ್ ಕಿತ್ನಿ ಹುಯಿ. ಈಗ ಬಾಬನಿಗೆ ನೋಡಿ ಕೋಟಿಗಟ್ಟಲೆ ಸೋದರರಿದ್ದಾರೆ ಅಲ್ವಾ, ಅಂದರೆ ಕೋಟಿಗಟ್ಟಲೆ ಮಕ್ಕಳಿದ್ದಾರೆ. ಬಾಬಾ ಹೇಳ್ತಾರೆ ಈಗ ಕೋಟಿಗಟ್ಟಲೆ ಅವರಿಗೆ ಸೋದರರಿದ್ದಾರೆ ಅಂದಮೇಲೆ ಅವ್ರಿಗೆ ಭುಜಗಳು ಎಷ್ಟಾದವು. ಪರಂತು ಪಹಲೆ ಜಬ್ कोई पूरी ರೀತಿ ಜ್ಞಾನ ಕೋ ಸಮझ ಜಾಯ್ ತಬ್ ಬಾದ್ ಮೇ ಯಾ ಬಾತೆ ಸುನಾನಿ ಹೇ. ಆದರೆ ಫಸ್ಟಿಗೆ ಇದು ಯಾರಾದ್ರೂ ಪೂರ್ಣ ರೀತಿ ಜ್ಞಾನವನ್ನು ತಿಳ್ಕೊಳ್ಬೇಕು, ಅದರ ನಂತರ ಮಾತುಗಳನ್ನು ಹೇಳಬೇಕು. ಪಹಲಿ ಮುಖ್ಯ ಬಾತ್ ಹೇ ಏಕ್, ಬಾಪ್ कहते मुझे याद करो और वर्षे को याद करो, फिर ज्ञान का सागर भी गाया हुआ है. ಫಸ್ಟಿಗೆ ಮುಖ್ಯ ಮಾತು ಒಂದೇ. ತಂದೆ ಹೇಳ್ತಾರೆ ನನ್ನ ನೆನ್ಪು ಮಾಡಿ, ಆಸ್ತಿ ನೆನ್ಪು ಮಾಡಿರಿ, ನಂತರ ಜ್ಞಾನದ ಸಾಗರ ಅಂತ ಗಾಯನ ಮಾಡಲಾಗ್ತದೆ. कितनी अता पॉइंट्स सुनाते हैं, इतनी सब पॉइंट्स तो याद रह न सके. ಬಾಬಾ ಎಷ್ಟೆಲ್ಲ ಪಾಯಿಂಟ್ಸ್ ಹೇಳ್ತಾರೆ, ಆದರೆ ಇಷ್ಟೆಲ್ಲ ಪಾಯಿಂಟ್ಸ್ ನೆನಪಿರ್ಲಿಕ್ಕೆ ಸಾಧ್ಯ ಇಲ್ಲ. ತಂತ್ ಬುದ್ಧಿ ಮೇ ರಹ ಜಾತಾ ಹೈ, ಪಿಚಾಡಿ ಮೇ ತಂತ್ ಹೋ ಜಾತಾ ಹೈ ಮನ್ ಮನಾಭೋ. ಒಂದು ಸಾರ ಅಷ್ಟೇ ಬುದ್ಧಿಯಲ್ಲಿ ಉಳ್ಕೊಂಡ್ಬಿಡ್ತದೆ. ಕೊನೆಗೆ ಬಾಬಾ ಹೇಳ್ತಾರೆ ಸಾರ ಉಳ್ಕೊಳ್ತದೆ ಮನ್ ಮನಾಭೋ ಅಂತ. ಜ್ಞಾನ ಕಾ ಸಾಗರ್ ಶ್ರೀಕೃಷ್ಣ ಕೋ ನೈ ಕಹೆಂಗೆ. ಜ್ಞಾನ ಸಾಗರ ಅಂತ ಶ್ರೀಕೃಷ್ಣನಿಗೆ ಹೇಳೋದಿಲ್ಲ. ವಹೆ ರಚನಾ ರಚತಾ ಏಕಿ ಬಾಪ್ ಹೇ. ಅವನ ರಚನೆ ರಚಯಿತ ಒಬ್ಬನೇ ತಂದೆ. ಬಾಪಿ ಸಬ್ಕೋ ವರ್ಸಾ ದೇಂಗೆ ಘರ್ ಲೇ ಜಾಯಂಗೆ. ಬಾಬನೇ ಎಲ್ರಿಗೂ ಆಸ್ತಿ ಕೊಡ್ತಾರೆ, ಮನೆ ಕರ್ಕೊಂಡು ಹೋಗ್ತಾರೆ. ಬಾಪ್ ಕಾ ತಥಾ ಆತ್ಮೋಂ ಕಾ ಘರ್ ಹೈ ಹಿ ಸೈಲೆನ್ಸ್ ಹೋಮ್. ವಿಷ್ಣುಪುರಿ ಕೋ ಬಾಪ್ ಕಾ ಘರ್ ನೈ ಕಹೆಂಗೆ. ಬಾಬಾ ಹೇಳ್ತಾರೆ ಬಾಬನ ಜೊತೆಗೆ ನಾವೆಲ್ಲ ಆತ್ಮಗಳ ಮನೆ ಯಾವುದು ಅಂದರೆ ಶಾಂತಿಧಾಮ. ವಿಷ್ಣುಪುರಿಗೆ ತಂದೆ ಮನೆ ಅಂತ ಹೇಳೋದಿಲ್ಲ. ಘರ್ ಹೇ ಮೂಲ ವತನ್ ಜಹಾ ಆತ್ಮಯೇ ರತಿ ಹೇ. ಮನೆ ಅಂದಾಗ ಮೂಲ ವತನ, ಅಲ್ಲಿ ಆತ್ಮಗಳಿರ್ತಾರೆ. ಯಸ ಬಾತೆ ಸೆನ್ಸಿಬಲ್ ಬಚ್ಚೆ ಧಾರಣ ಕರ್ ಸಕ್ತೆ. ಇದೆಲ್ಲ ಮಾತುಗಳನ್ನು ಬುದ್ಧಿವಂತ ಮಕ್ಕಳೇ ಧಾರಣೆ ಮಾಡ್ಕೊಳಕ್ಕೆ ಸಾಧ್ಯ. ಇತನಾ ಸಾರ ಜ್ಞಾನ ಕೊಯ್ಕಿ ಬುದ್ಧಿ ಮೇ ಯಾದ್ ರಹ ನ ಸಕೆ. ಬಾಬಾ ಹೇಳ್ತಾರೆ ಇಷ್ಟೆಲ್ಲ ಜ್ಞಾನ ಯಾರ ಬುದ್ಧಿಯಲ್ಲೂ ನೆನಪಿರ್ಲಿಕ್ಕೆ ಸಾಧ್ಯ ಇಲ್ಲ. ನ ಇತನೆ ಕಾಗಜ ಲಿಖ ಸಕ್ತೆ ಹೇ, ಯ ಮುರ್ಲಿಯಾँ भी सभी की सब इकट्ठी करते जाए तो इस सारे हॉल से भी ಜಾಸ್ತಿ ಹೋ ಜಾಯ್. ಬಾಬಾ ಹೇಳ್ತಾರೆ ಇಷ್ಟೆಲ್ಲ ಕಾಗದಗಳನ್ನು ಬರೀಲಿಕ್ಕೂ ಆಗಲ್ಲ, ಈ ಮುರಳಿಗಳನ್ನೆಲ್ಲ ಒಂದು ಒಟ್ಟು ಸೇರಿಸ್ಬಿಟ್ರೆ ಇಡೀ ಹಾಲ್ಗಿಂತ ಜಾಸ್ತಿ ಆಗಿಬಿಡ್ತದೆ. ಉಸ್ ಪಢಾಯಿ ಮೇ ಭಿ ಕಿತ್ನೆ ಢೇರ್ ಕಿತಾಬ್ ಹೇ, ಇಂತಹಾನ್ ಪಾಸ್ ಕರ್ ಲಿಯಾ ಫಿರ್ ತಂತ್ ಬುದ್ಧಿ ಮೇ ಬೈಠ್ ಜಾತ್. ಲೌಕಿಕ ಶಿಕ್ಷಣದಲ್ಲೂ ಕೂಡ ಎಷ್ಟೆಲ್ಲ ಪುಸ್ತಕಗಳಿರ್ತದೆ. ಪರೀಕ್ಷೆ ಪಾಸ್ ಮಾಡಿದರು ಅಂದರೆ ಅದರ ಸಾರ ಬುದ್ಧಿಯಲ್ಲಿ ಕೂತ್ಕೊಳ್ತದೆ. बैरिस्ट्री का इम्तिहान पास कर लिया, एक जन्म के लिए अल्पकाल सुख मिल जाता है. ಬಾಬಾ ಹೇಳ್ತಾರೆ ವಕೀಲ ವೃತ್ತಿ ಪಾಸ್ ಮಾಡಿಬಿಟ್ರು ಅಂದರೆ ಒಂದು ಜನ್ಮಕ್ಕೋಸ್ಕರ ಅಲ್ಪಕಾಲದ ಸುಖ ಸಿಗ್ತದೆ. ವಹೆ ವಿನಾಶಿ ಕಮಾಯಿ
तुमको तो यह बाप अविनाशी कमाई कराते हैं. ಬಾಬಾ ಹೇಳ್ತಾರೆ ಅದು ವಿನಾಶಿ ಕಮಾಯಿ. ನಮಗಂತೂ ಬಾಬಾ ಅವಿನಾಶಿ ಗಳಿಕೆ ಮಾಡಿಸ್ತಾರೆ ಭವಿಷ್ಯಕ್ಕೆ लिए. ಬಾಕಿ ಜೋ ಬಿ ಗುರು ಗೋಸಾಯಿ ಆದಿ ಹೇ ಹೊಸ ವಿನಾಶಿ ಕಮಾಯಿ ಕರತ್ತೆ. ಇನ್ನು ಯಾರೆಲ್ಲ ಗುರು ಅನ್ನಿಸ್ಕೊಂಡಂಥವ್ರು ಇದ್ದಾರೆ ಅವರೆಲ್ಲ ವಿನಾಶಿ ಗಳಿಕೆ ಮಾಡಿಸ್ತಾರೆ. ವಿನಾಶಕ್ಕೆ ನಜ್ದೀಕ್ ಆತೆ ಜಾತೆ ಹೇ, ಕಮಾಯಿ ಕಮ್ ಹೋತಿ ಜಾತೆ. ವಿನಾಶಕ್ಕೆ ಸಮೀಪ ಬಂದ ಹಾಗೆ ಗಳಿಕೆ ಮಾಡ್ಕೊಳ್ಳೋದು ಕಡಿಮೆ ಆಗ್ತಾ ಹೋಗ್ತದೆ. तुम कहेंगे कमाई तो बढ़ती जाती है, परंतु नहीं, ये तो सब खत्म हो जाना है. ನೀವು ಹೇಳ್ತೀರ ಗಳಿಕೆ ಎಲ್ಲ ಹೆಚ್ಚಾಗ್ತಾ ಹೋಗ್ತದೆ, ಆದರೆ ಬಾಬಾ ಹೇಳ್ತಾರೆ ಇಲ್ಲ, ಇದೆಲ್ಲವೂ ಸಮಾಪ್ತಿಯಾಗಲಿದೆ. ಹಾಗೆ ರಾಜಾओं आदि की कमाई चलती थी, अभी तो वो भी नहीं है. ಮೊದಲೆಲ್ಲ ರಾಜರಿಂದ ಬಾಬಾ ಹೇಳ್ತಾರೆ ಗಳಿಕೆ ಎಲ್ಲ ನಡೀತಿತ್ತು, ಈಗ ಅದು ಕೂಡ ಇಲ್ಲ. तुम्हारी कमाई तो कितना समय चलती है, तुम जानते या बना बनाया ड्रामा है जिसको दुनिया में कोई नहीं जानते. ಬಾಬಾ ಹೇಳ್ತಾರೆ ನಿಮ್ಮ ಗಳಿಕೆ ಎಷ್ಟು ಸಮಯ ನಡೀತದೆ, ನೀವು ತಿಳ್ಕೊಂಡಿದ್ರಿ ಇದು ಮಾಡಲ್ಪಟ್ಟ ನಾಟಕ, ಇದನ್ನು ಯಾರೂ ಜಗತ್ತಿನಲ್ಲಿ ತಿಳ್ಕೊಂಡೇ ಇಲ್ಲ. तुम्हारे में भी नंबरवार है जिनको धारणा होती है, कई तो बिल्कुल कुछ भी समझा नहीं सकते. ಬಾಬಾ ಹೇಳ್ತಾರೆ ನಿಮ್ಮಲ್ಲಿಯೂ ನಂಬರ್ವಾರ್ ಇದ್ದಾರೆ, ಯಾರಿಗೆ ಧಾರಣೆ ಆಗ್ತದೆ, ಕೆಲವ್ರಿಗಂತೂ ಬೇರೆಯವ್ರಿಗೆ ಹೇಳಲಿಕ್ಕೇ ಬರೋದಿಲ್ಲ. कोई कहते हम मित्र संबंधियों आदि को समझाते, वो भी तो अल्पकाल हुआ ना. ಇನ್ನು ಕೆಲವ್ರು ಹೇಳ್ತಾರಂತೆ ನಾವು ಮಿತ್ರ ಸಂಬಂಧಿಗಳಿಗೆಲ್ಲ ತಿಳಿಸ್ಕೊಡ್ತೇವೆ ಅಂತ, ಅದು ಕೂಡ ಅಲ್ಪಕಾಲದಾಯ್ತಲ್ವ. चारों ओर प्रदर्शनी आदि क्यों नहीं समझते, औरों को प्रदर्शनी आदि क्यों नहीं समझाते, पूरी धारणा नहीं है, अपने को मियाँ मिट्टो तो नहीं समझना चाहिए ना. ಬಾಬಾ ಹೇಳ್ತಾರೆ ಬೇರೆಯವರಿಗೆ ಪ್ರದರ್ಶನಿಯೆಲ್ಲ ಯಾಕೆ ತಿಳಿಸ್ಕೊಡೋದಿಲ್ಲ ನೀವು, ಯಾಕಂದ್ರೆ ನಿಮಗೆ ಪೂರ್ಣ ಧಾರಣೆ ಆಗಿರೋದಿಲ್ಲ, ತಮ್ಮನ್ನು ಭಾಳ ಜಾಣರು ಅಂತ ತಿಳ್ಕೊಳ್ಬಾರ್ದು. ಸರ್ವಿಸ್ ಕಾ ಶಾಕ್ ಹೇ ತೋ ಅಚ್ಚಿ ರೀತಿ ಸಮಜಾತೆ, ಉನ್ಕಾ ಸುನ್ನಾ ಚಾಯ್. ಸೇವೆಯ ಆಸಕ್ತಿ ಇದ್ದರೆ ಚೆನ್ನಾಗಿ ತಿಳಿಸ್ಕೊಡ್ತಾರೆ, ಅಂಥವ್ರದ್ದು ಕೇಳಬೇಕು ಅಂತಾರೆ ಬಾಬ್. ಬಾಪ್ ऊंच पद प्राप्त कराने आए हैं तो पुरुषार्थ करना चाहिए ना. ತಂದೆ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಸ್ಲಿಕ್ಕೆ ಬಂದಿದ್ದಾರೆ ಅಂದಮೇಲೆ ಪುರುಷಾರ್ಥ ಮಾಡಬೇಕಲ್ವಾ. परंतु तकदीर में नहीं है तो श्रीमत भी नहीं मानते, फिर पद भ्रष्ट हो जाता है. ಆದರೆ ಅದೃಷ್ಟದಾಗಿಲ್ಲ ಅಂತಂದರೆ ಶ್ರೀಮತನೂ ಒಪ್ಕೊಳ್ಳೋದಿಲ್ಲ, ನಂತರ ಪದವಿ ಭ್ರಷ್ಟ ಆಗಿಬಿಡ್ತದೆ. ड्रामा प्लान अनुसार राजधानी स्थापन हो रही है, उसमें तो सब प्रकार के चाहिए ना. ನಾಟಕದ ಪ್ಲ್ಯಾನ್ ಅನುಸಾರ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಅದರಲ್ಲಿ ಎಲ್ಲ ಪ್ರಕಾರದ ಮಕ್ಕಳು ಬೇಕಲ್ವ. ಬಚ್ಚೆ ಸಮझ सकते हैं, कोई अच्छी ರೀತಿ ಪ್ರಜಾ ಬನ್ನೆ ವಾಲೆ, ಕೊಯ್ ಕಮ್. ಮಕ್ಕಳು ತಿಳ್ಕೊಳ್ಬೋದು, ಕೆಲವರು ಭಾಳ ಒಳ್ಳೆಯ ರೂಪದಲ್ಲಿ ಪ್ರಜಾ ಮಾಡ್ಕೊಳ್ಳುವಂತಿದ್ದಾರೆ, ಇನ್ನು ಕೆಲವರು ಕಡಿಮೆ. ಬಾಪ್ कहते हम तुमको राजयोग सिखलाने आया हूँ, दिलवाड़ा मंदिर में राजाओं के चित्र है ना. ಬಾಬಾ ಹೇಳ್ತಾರೆ ನಾನು ನಿಮಗೆ ರಾಜಯೋಗ ಕಲಿಸ್ಲಿಕ್ಕೆ ಬಂದಿದ್ದೀನಿ, ದಿಲ್ವಾಡ ಮಂದಿರದಲ್ಲಿ ರಾಜರುಗಳ ಚಿತ್ರ ಇದೆಯಲ್ವಾ. जो पूज्य बनते हैं वही फिर पुजारी बनते, यार पूज्य ಆಗ್ತಾರೋ ಅವರೇ ಮುಂದೆ ಪೂಜಾರಿ ಆಗ್ತಾರೆ. राजा रानी का मर्तबा तो ऊंच है ना, फिर वहाँ मार्ग में आते हैं तब भी राजाई अथवा बड़े बड़े साहूकार तो है. ಬಾಬಾ ಹೇಳ್ತಾರೆ ರಾಜಾ ರಾಣಿಯ ಪದವಿ ಶ್ರೇಷ್ಠ ಅಲ್ವಾ, ನಂತರ ಯಾರು ವಾಮ ಮಾರ್ಗಕ್ಕೆ ಹೋಗಿಬಿಡ್ತಾರೆ ಆಗ ರಾಜ್ಯ ಅಥವಾ ದೊಡ್ಡ ದೊಡ್ಡ ಸಾಹುಕಾರ ಆಗ್ತಾರೆ. ಬಾಬಾ ಹೇಳ್ತಾರೆ जगन्नाथ के मंदिर में सबको ताज दिखाया है, ಪ್ರಜಾ ಕೋ ತೋ ತಾಜ್ ನೈ ಹೋಗ. ಜಗನ್ನಾಥ್ ಮಂದಿರದಲ್ಲಿ ಎಲ್ರಿಗೂ ಕಿರೀಟ ತೋರಿಸಿದ್ದಾರೆ, ಪ್ರಜೆಗಳಿಗೆ ಕಿರೀಟ ಇರೋದಿಲ್ಲ. ತಾಜ್ ವಾಲೆ ರಾಜಾಯೇ ಬಿ ವಿಕಾರ ಮೇ ದಿಖಾತೆ ಹೇ, ಸುಖ ಸಂಪತ್ತಿ ತೋ ಉನೋಂಕೋ ಬಹುತ್ ಹೋಗಿ. ಬಾಬಾ ಹೇಳ್ತಾರೆ ಈ ಕಿರೀಟ ಇರುವಂಥ ರಾಜರುಗಳಿಗೂ ಕೂಡ ವಿಕಾರತನದಲ್ಲಿ ತೋರಿಸ್ತಾರೆ, ಸುಖ ಸಂಪತ್ತಂತೂ ಅಲ್ಲಿ ಭಾಳಷ್ಟು ಇರ್ತದೆ. ಸಂಪತ್ತಿ ಕಮ್ ಜಾಸ್ತಿ ತೋ ಹೋತಿ ಹೇ, ಹೀರೆ ಕಾ ಮಹಲ್ ಅವ್ರ ಚಾಂದಿ ಕೆ ಮಹಲೋ ಮೇ ಫರ್ಕ್ ತೋ ಹೋತಾ ಹೇ ನ. ಸಂಪತ್ತಿನಲ್ಲಿಯೂ ಕಡಿಮೆ ಜಾಸ್ತಿ ಇರ್ತದೆ, ವಜ್ರದ ಮಹಲು ಮತ್ತು ಚಿನ್ನದ ಮಹಲು ವ್ಯತ್ಯಾಸ ಅಂತೂ ಇದೆಯಲ್ವ. तो बाप बच्चों को कहेंगे अच्छा पुरुषार्थ कर ऊंच पद पाओ. ಇಲ್ಲಿ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ ಒಳ್ಳೆ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿ ಪಡ್ಕೊಳ್ಳಿ. ರಾಜಾओं को ಸುಖ ಜಾಸ್ತಿ ಹೋತಾ ಹೇ, ವहाँ सब ಸುಖಿ ಹೋತೆ. ರಾಜರುಗಳಿಗೆ ಸುಖ ಜಾಸ್ತಿ ಇರ್ತದೆ, ಅಲ್ಲೆಲ್ಲರೂ ಸುಖಿಗಳಾಗಿರ್ತಾರೆ. ಜೈಸೆ ಯಾ ಸಬ್ಕೋ ದುಃಖ ಹೇ, ಬಿಮಾರಿ ಆದಿ ತೋ ಸಬ್ಕೋ ಹೋತಿ ಹೇ. ಹೇಗೆ ಇಲ್ಲಿ ಎಲ್ರಿಗೂ ದುಃಖ ಇದೆ, ರೋಗ ರುಜಿನಗಳಂತೂ ಎಲ್ರಿಗೂ ಆಗ್ತದೆ. ವಾ ಸುಖಿ ಸುಖ ಫಿರ್ ಬಿ ಮರ್ತವೆ ತೋ ನಂಬರ್ವಾರ್. ಸತ್ಯುಗದಲ್ಲಿ ಸುಖನೇ ಸುಖ ಇರ್ತದೆ, ಆದರೆ ಪದವಿ ನಂಬರ್ವಾರ್. ಬಾಪ್ ಸದೈವ ಕಾತೆ ಪುರುಷಾರ್ಥ ಕರ್ತೆ ರಹೋ ಸುಸ್ತ್ ಮತ್ ಬನ್. ಹಾಗೆ ನಾವು ಮಕ್ಕಳಿಗೆ ಬಾರಿ ಬಾರಿ ಹೇಳ್ತಾರೆ ಬಾಬಾ ಪುರುಷಾರ್ಥ ಮಾಡ್ತಾ ಹೋಗಿ ಸುಸ್ತಾಗಬೇಡಿ. पुरुषार्थ से समझा जाता है, ड्रामा अनुसार इनकी सद्गति इस प्रकार की होती ही होती. पुरुषार्थ से समझा जाता है, ड्रामा अनुसार इनकी सद्गति इस प्रकार इतनी होती है. ಪುರುಷಾರ್ಥದಿಂದ ತಿಳಿಸ್ಕೊಡ್ಲಾಗ್ತದೆ, ನಾಟಕದ ಅನುಸಾರ ಇವರ ಸದ್ಗತಿ ಈ ಪ್ರಕಾರದಿಂದ ಇಷ್ಟ ಆಗ್ತದೆ ಅಂತ. ಅಪ್ನಿ ಸದ್ಗತಿ ಕೆ ಲಿಯೆ ಶ್ರೀಮತ್ ಪರ್ ಚಲನ.
ತಮ್ಮ ಸದ್ಗತಿಗೋಸ್ಕರ ಶ್ರೀಮತದಂತೆ ನಡಿಬೇಕು. ಟೀಚರ್ ಕಿ ಮತ್ ಪರ್ ಸ್ಟೂಡೆಂಟ್ ನ ಚಲೆ ತೋ ಕೊಯ್ ಕಾಮ್ ಕೆ ನೈ. ಬಾಬಾ ಹೇಳ್ತಾರೆ, ಟೀಚರ್ನ ಮತದಂತೆ ವಿದ್ಯಾರ್ಥಿಗಳು ನಡೆದಿದ್ರೆ ಅವ್ರು ಯಾವ ಕೆಲಸಕ್ಕೂ ಬರಲ್ಲ. ನಂಬರ್ವಾರ್ ಪುರುಷಾರ್ಥ ಅನುಸಾರ ತೋ ಸಬ್ ಹೈ. अगर कोई कहते कि हम यह नहीं कर सकेंगे तो बाकी क्या सीखेंगे. ಬಾಬಾ ಹೇಳ್ತಾರೆ, ನಂಬರ್ವಾರ್ ಪುರುಷಾರ್ಥ ಅನುಸಾರ ಎಲ್ಲರೂ ಇದ್ದಾರೆ. ಅಕಸ್ಮಾತ್ ಕೆಲವ್ರು ಹೇಳ್ತಾರೆ ನಾವು ಇದನ್ನು ಮಾಡಲಿಕ್ಕಾಗಲ್ಲ ಅಂದರೆ ಇನ್ನೇನು ಕಲಿತೀರಾ ನೀವು. सीख कर होशियार होना चाहिए. जो कोई भी कहे कि यह समझाते तो बहुत अच्छा है. ಬಾಬಾ ಹೇಳ್ತಾರೆ, ಕಲಿತು ಜಾಣರಾಗಬೇಕು. ಕೆಲವ್ರು ಹೇಳಬೇಕಂದ್ರೆ ಬಾಬಾ ಹೇಳ್ತಾರೆ, ಯಾರಾದರೂ ಈ ಥರ ಹೇಳಬೇಕು ಏನಂತ, ಇವ್ರು ಭಾಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಪರಂತು ಆತ್ಮ ಜೀತೇಜಿ ಮರ್ಕರ್ ಏಕ್ ಬಾಪ್ ಕಿ ಬನೆ ಅವ್ರು ಕೊಯ್ ಯಾದ್ ನ ಆಯ್. ಆದರೆ ಬಾಬಾ ಹೇಳ್ತಾರೆ, ಆತ್ಮ ಬದುಕಿದ್ದಾಗಲೇ ಸತ್ತು ಒಬ್ಬ ತಂದೆಯ ಮಗು ಆಗಬೇಕು, ಇನ್ನು ಯಾರೂ ನೆನಪು ಬರಬಾರ್ದು. ದೇಹಾಭಿಮಾನ ಟೂಟ್ ಜಾಯ್ ಯಹೇ ಊಂಚಿ ಮಂಜಿಲ್. ದೇಹಾಭಿಮಾನ ದೂರ ಆಗಬೇಕು, ಇದು ಶ್ರೇಷ್ಠ ಗುರಿ. ಸಬ್ ಕುಚ್ ಭೂಲ್ನಾ ಹೇ, ಪೂರಿ ದೇಹಿ ಅಭಿಮಾನಿ ಅವಸ್ಥಾ ಬನ್ ಜಾಯ್ ಯ ಬಡಿ ಮಂಜಿಲ್ ಹೇ. ಬಾಬಾ ಹೇಳ್ತಿದ್ದಾರೆ, ಎಲ್ಲವನ್ನ ಮರಿಬೇಕು, ಪೂರ್ಣ ದೇಹಿ ಅಭಿಮಾನಿ ಅವಸ್ಥೆ ಆಗಬೇಕು, ಇದು ಭಾಳ ಶ್ರೇಷ್ಠ ಗುರಿ. वहाँ आत्माएं है ही अशरीरी, फिर यहाँ आकर देह धारण करती है. ಅಲ್ಲಿ ಆತ್ಮ ಇರೋದೇ ಅಶರೀರಿ, ನಂತರ ಇಲ್ಲಿ ಬಂದು ದೇಹ ಧಾರಣೆ ಮಾಡ್ಕೊಳ್ತದೆ. ಫಿರ್ ಯಹಾ ಇಸ್ ದೇಹ ಮೇ ಹೋತೆ ಹುಯೇ ಅಪ್ನೆ ಕೋ ಅಶರೀರಿ ಸಮಜ್ನಾ ಹೈ. ಈಗ ಇಲ್ಲಿ ದೇಹದಲ್ಲಿದ್ರೂ ಕೂಡ ತಮ್ಮನ್ನು ಅಶರೀರಿ ಅಂತ ತಿಳ್ಕೊಳ್ಬೇಕು. ಯ ಮೆಹನತ್ ಬಡಿ ಭಾರಿ ಹೈ. ಅಪ್ನೆ ಕೋ ಆತ್ಮ ಸಮಜ್ ಕರ್ಮಾತೀತ ಅವಸ್ಥಾ ಮೇ ರಹನಾ ಹೈ. ಈ ಪರಿಶ್ರಮ ಬಹಳ ಶ್ರೇಷ್ಠವಾದದ್ದು. ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಕರ್ಮಾತೀತ ಅವಸ್ಥೆಯಲ್ಲಿರಬೇಕು. ಸರ್ಪಕ್ಕೂ ಬಿ ಅಕಲ್ ಹೈನಾ ಪುರಾಣಿ ಖಾಲ್ ಚೋಡ್ ದೇತೆ. ಸರ್ಪಕ್ಕೂ ಒಂದು ಬುದ್ಧಿ ಇದೆ ಅಂತಾರೆ ಬಾಬಾ, ಹಳೆ ಪೊರೆ ಬಿಟ್ಬಿಡ್ತದೆ. ತೋ ತುಮಕೋ ದೇಹ ಅಭಿಮಾನ ಸೆ ಕಿತ್ನಾ ನಿಕಲ್ನಾ ಹೇ. ಮೂಲ ವತನ್ ಮೇ ತೋ ತುಮ್ ಹೋ ಹಿ ದೇಹಿ ಅಭಿಮಾನಿ. ಬಾಬಾ ಹೇಳ್ತಾರೆ, ನೀವು ದೇಹಾಭಿಮಾನದಿಂದ ಎಷ್ಟು ಹೊರಗೆ ಬರಬೇಕು. ಮೂಲ ವತನದಲ್ಲಂತೂ ನೀವು ದೇಹಿ ಅಭಿಮಾನಿಯಾಗಿರ್ತೀರಾ. ಯಹಾ ದೇಹ ಮೇ ಹೋತೆ ಅಪ್ನೆ ಕೋ ಆತ್ಮ ಸಮಜ್ನಾ ಹೈ. ಇಲ್ಲಿ ನೀವು ನಿಮ್ಮ ದೇಹದಲ್ಲಿ ಇದ್ರೂ ಕೂಡ ತಮ್ಮನ ಆತ್ಮ ಅಂತ ತಿಳ್ಕೊಳ್ಬೇಕು. ದೇಹಾಭಿಮಾನ ಟೂಟ್ ಜಾನಾ ಚಾಯ್. ಕಿತ್ನಾ ಭಾರಿ ಇಂತಹಾನ್ ಹೈ. ದೇಹಾಭಿಮಾನ ದೂರ ಆಗಬೇಕು, ಎಂಥ ದೊಡ್ಡ ಪರೀಕ್ಷೆ. भगवान को खुद आकर पढ़ाना पड़ता है. ऐसे और कोई कह ना सके कि देह के सब संबंध छोड़ मेरा बनो, अपने को निराकार ಆತ್ಮ ಸಮझो. ಸ್ವಯಂ ಭಗವಂತ ತಾನೇ ಬಂದು ಓದಿಸ್ತಾ ಇದ್ದಾರೆ ಮಕ್ಕಳಿಗೆ. ಈ ರೀತಿ ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ. ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ನನ್ನವರಾಗ್ರಿ, ತಮ್ಮನ್ನು ನಿರಾಕಾರ ಆತ್ಮ ಅಂತ ತಿಳ್ಕೊಳ್ಳಿ ಅಂತ. कोई भी चीज़ का भान न रहे. माया एक दो की देह में बहुत फंसाती है, इसलिए बाबा कहते इस साकार को भी याद नहीं करना है. ಯಾವುದೇ ವಸ್ತುವಿನ ಅಭಿಮಾನ ಬರ್ಕೊಡೋದು. ಮಾಯೆ ಒಬ್ಬರಿನ್ನೊಬ್ಬರನ್ನ ದೇಹದಲ್ಲಿ ಭಾಳಷ್ಟು ಆಕರ್ಷಣೆ ಮಾಡಿಸ್ತದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಈ ಸಾಕಾರ ದೇಹವನ್ನು ಕೂಡ ನೆನ್ಪು ಮಾಡಬೇಡಿ. ಬಾಬಾ कहते तुमको तो अपनी देह को भी भूलना है, एक बाप को याद करना. ಇಲ್ಲಿ ಬಾಬಾ ಏನು ಹೇಳ್ತಾರೆ ಅಂದರೆ, ತಮ್ಮ ದೇಹವನ್ನು ನೆನ್ಪು ಮಾಡಬಾರ್ದು, ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. इसमें बहुत मेहनत है. माया अच्छे अच्छे बच्चों को भी नाम रूप में लटका देती है. ಇದರಲ್ಲಿ ಭಾಳಷ್ಟು ಪರಿಶ್ರಮ ಇದೆ. ಮಾಯೆ ಒಳ್ಳೊಳ್ಳೆ ಮಕ್ಕಳನ್ನು ಕೂಡ ನಾಮರೂಪದಲ್ಲಿ ಸಿಕ್ಕಾಕೊಳ್ಳೋಂಗೆ ಮಾಡಿಬಿಡ್ತದೆ. ಈ ಆದತ್ ಬಡಿ ಖರಾಬ್ ಹೇ. ಶರೀರ ಕೋ ಯಾದ್ ಕರ್ನಾ ಎತ್ತೋ ಭೂತೋಂ ಕಿ ಯಾದ್ ಹೋಗೈ. ಈ ಅಭ್ಯಾಸ ಭಾಳ ಕೆಟ್ಟದ್ದು ಅಂತಾರೆ ಬಾಬಾ. ಶರೀರ ನೆನಪು ಮಾಡೋದು ಅಂದರೆ ಭೂತಗಳ ನೆನಪಾಯಿತು. ಹಮ್ ಕಾತೆ ಏಕ್ ಶಿವಬಾಬಕ್ಕೋ ಯಾದ್ ಕರೋ. ನಾವು ಹೇಳ್ತೇವೆ ಒಬ್ಬ ಶಿವಬಾಬನ ನೆನಪು ಮಾಡಿ ಅಂತ. ತುಮ್ ಫಿರ್ 5 ಭೂತೋಂ ಕೋ ಯಾದ್ ಕರ್ತೆ ರಹತೆ ಹೋ. ಬಾಬಾ ಹೇಳ್ತಾರೆ, ನೀವು 5 ತತ್ವ ಅಂದರೆ ಶರೀರವನ್ನು ನೆನಪು ಮಾಡ್ತಾ ಇರ್ತೀರ. देह से बिल्कुल लगाव नहीं होना चाहिए. ब्राह्मणी से भी सीखना है, न कि उनके नाम रूप में लटकना है. ಬಾಬಾ ಹೇಳ್ತಾರೆ, ದೇಹದಿಂದ ಬಿಲ್ಕುಲ್ ಆಕರ್ಷಣೆ ಬರ್ಕೊಡ್ದು. ಅಕ್ಕಂದ್ರಿಂದ ಕಲಿಬೇಕೇ ಹೊರತು ಅಕ್ಕಂದ್ರ ನಾಮರೂಪದಲ್ಲಿ ಸಿಕ್ಕಾಕೊಳ್ಬಾರ್ದು. ದೇಹಿ ಅಭಿಮಾನಿ ಬನ್ನೇ ಮೇ ಹಿ ಮೆಹನತೆ. ಬಾಬಾ ಹೇಳ್ತಾರೆ, ದೇಹಿ ಅಭಿಮಾನಿ ಆಗೋದ್ರಲ್ಲಿ ಪರಿಶ್ರಮ ಇದೆ. बाबा के पास बल चार्ट बहुत बच्चे बेच देते हैं, परंतु बाबा उस पर विश्वास नहीं करते. ಬಾಬಾ ಹೇಳ್ತಾರೆ, ಭಲೆ ನನಗೆ ಚಾರ್ಟ್ ಕಳಿಸ್ತೀರಾ, ಆ ಚಾರ್ಟ್ ನೋಡಿದಾಗ ನಿಮ್ಮ ಮೇಲೆ ನನಗೆ ವಿಶ್ವಾಸನೇ ಬರೋದಿಲ್ಲ ಅಂತಾರೆ ಬಾಬಾ. कोई तो कहते हम शिव बाबा के सिवाय और किसको याद नहीं करत. ಕೆಲವ್ರು ಹೇಳ್ತಾರಂತೆ, ಬಾಬಾ ನಾವು ನಿಮ್ಮನ್ನು ಬಿಟ್ಟರೆ ಇನ್ಯಾರನ್ನೂ ನೆನಪು ಮಾಡಲ್ಲ, ಪರಂತು ಬಾಬಾ ಜಾನ್ತೆ ಪೈ ಬಿ ಯಾದ್ ನೈ ಕರ್ತೆ. ಬಾಬಾ ಹೇಳ್ತಾರೆ, ಒಂದು ಪೈಸೆಯಷ್ಟು ನೆನಪು ಮಾಡಲ್ಲ. ಯಾದಕ್ಕಿತ್ತು ಬಡಿ ಮೆಹನತ್ ಹೇ, ಕಹಾನ ಕಹಾ ಫಸ್ ಪಡ್ತೆ. ನೆನಪಿನ ಪರಿಶ್ರಮ ಭಾಳಷ್ಟಿದೆ, ಎಲ್ಲಾದರೂ ಸಿಕ್ಕಾಕೊಂಡ್ಬಿಡ್ತೀರಾ. ದೇಹದಾರಿ ಕೋ ಯಾದ್ ಕರ್ನೆ ಅಥವಾ 5 ಭೂತೋಂ ಕಿ ಯಾದೆ. ದೇಹದಾರಿಯನ್ನು ನೆನಪು ಮಾಡೋದಂದರೆ 5 ಭೂತಗಳ ನೆನಪು. ಇನ್ಕೋ ಭೂತ್ ಪೂಜಾ ಕಹ ಜಾತಾ ಹೈ, ಭೂತ್ ಕೋ ಯಾದ್ ಕರ್. ಇದಕ್ಕೆ ಭೂತ ಪೂಜೆ ಅಂತ ಹೇಳ್ತಾರೆ. ಭೂತ ಅಂದರೆ ಶರೀರನೇ ನೆನಪು ಬರ್ತದೆ. ಯಾ ತೋ ತುಮಕೋ ಏಕ್ ಶಿವ ಬಾಬಾ ಕೋ ಯಾದ್ ಕರ್ನೆ.
ಬಾಬಾ ಹೇಳ್ತಾರೆ ಇಲ್ಲಂತೂ ನೀವು ಒಬ್ಬ ಶಿವಬಾಬನ ನೆನ್ಪು ಮಾಡಬೇಕು. पूजा की तो बात नहीं, भक्ति का नाम निशान गुम हो जाता है, फिर चित्रों को क्या याद करना है. ಪೂಜೆಯ ಮಾತಿಲ್ಲ ಇಲ್ಲಿ. ಭಕ್ತಿಯ ನಾಮ ನಿಶಾನ್ ಮಾಯಾಗಿಬಿಡ್ತದೆ. ನಂತರ ಚಿತ್ರಗಳನ್ನೇನು ನೆನ್ಪು ಮಾಡ್ತೀರಿ. ಅಭಿ ಮಿಟ್ಟಿಕ್ಕೆ ಬನೆ ಹುಯೆ ಹೇ, ಬಾಪ್ ಕಾತೆ ಯ ಬಿ ಸಬ್ ಡ್ರಾಮಾ ಮೇ ನೋಂದೆ, ಅದು ಕೂಡ ಮಣ್ಣಿಂದು ಮಾಡಲ್ಪಟ್ಟಿದೆ ಅಂತಾರೆ ಬಾಬಾ ಹೇಳ್ತಾರೆ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಇದೆ. ಫಿರ್ ತುಮಕೋ ಪೂಜಾರಿ ಸೇ ಪೂಜ್ಯ ಬನಾತೋ, ಈಗ ನಾನು ನಿಮ್ಮನ್ನು ಪೂಜಾರಿಯಿಂದ ಪೂಜ್ಯ ಮಾಡ್ತೀನಿ. ಕೊಯ್ ಬಿ ಶರೀರ ಕೋ ಯಾದ್ ನೈ ಕರ್ನ, ಯಾವುದೇ ಶರೀರವನ್ನು ನೆನ್ಪು ಮಾಡಿಕೊಡ್ದು ಸಿವ ಏಕ್ ಬಾಪ್ಗೆ. ಆತ್ಮ ಜಬ್ ಪಾವನ್ ಬನ್ ಜಾಯಿಗಿ ತೋ ಫಿರ್ ಶರೀರ ಬಿ ಪಾವನ್ ಮಿಲೆ. ಒಬ್ಬ ಬಾಬಾ ಹೊರತು ಬೇರೆ ಯಾರೂ ನೆನ್ಪು ಬರಬಾರ್ದಂತಾರೆ ಬಾಬಾ. ಆತ್ಮ ಯಾವಾಗ ಪಾವನ ಆಗ್ತದೆ ಆವಾಗ ಶರೀರನೂ ಕೂಡ ಪಾವನ ಆಗ್ತದೆ. ಅಭಿ ತೋ ಯೆ ಶರೀರ ಪಾವನ್ ನೈ ಹೈ, ಪಹಲೆ ಆತ್ಮ ಜಬ್ ಸತೋ ಪ್ರಧಾನ್ ಸೆ ಸತೋ ರಜೋ ತಮೋ ಮೇ ಆತಿ ಹೈ ತೋ ಶರೀರ ಬಿ ಉನ್ ಅನುಸಾರ ಮಿಲ್ತಾ ಹೈ. ಬಾಬಾ ಹೇಳ್ತಾರೆ ಫಸ್ಟಿಗೆ ಆತ್ಮ ಯಾವಾಗ ಸತೋ ಪ್ರಧಾನದಿಂದ ಸತೋ ರಜೋ ತಮೋದಲ್ಲಿ ಬರ್ತದೆ, ಶರೀರನೂ ಅದರ ಅನುಸಾರವಾಗಿಯೇ ಸಿಗ್ತದೆ. ಅಭಿ ತುಮಾರಿ ಆತ್ಮ ಪಾವನ್ ಬಂತಿ ಜಾಯ್, ಈಗ ನಿಮ್ಮ ಆತ್ಮ ಪಾವನ ಆಗ್ತಾ ಹೋಗ್ತದೆ. ಲೇಕಿನ್ ಶರೀರ ಬಿ ಪಾವನ್ ನೈ ಹೋಗ, ಸಮಜ್ನೆ ಕಿ ಬಾತೆ ಹೈ. ಶರೀರ ಈಗಲೇ ಪಾವನ ಆಗೋದಿಲ್ಲ, ಇದು ತಿಳ್ಕೊಳ್ಳೋ ಮಾತು. ಯ ಪಾಯಿಂಟ್ಸ್ ಬಿ ಉನ್ಕಿ ಬುದ್ಧಿ ಮೇ ಬೈಟೆಗಿ ಜೋ ಅಚ್ಚಿ ರೀತಿ ಸಮಜ್ಕರ್ ಸಮಜಾತೆ ಇರತ್ತೆ. ಬಾಬಾ ಹೇಳೋ ಪಾಯಿಂಟ್ಸು ಯಾರ ಬುದ್ಧಿಯಲ್ಲಿ ಕುತ್ಕೊಳ್ತದಂದರೆ ಯಾರು ಚೆನ್ನಾಗಿ ತಿಳ್ಕೊಂಡು ಬೇರೆಯವ್ರಿಗೆ ತಿಳಿಸ್ಕೊಡ್ತಾರೆ. सतो प्रधान आत्मा को बनना है, बाप को याद करने की ही बड़ी मेहनत है. ಸತೋ ಪ್ರಧಾನ ಇಲ್ಲಿ ಆತ್ಮನೇ ಆಗಬೇಕು. ತಂದೆಯನ್ನು ನೆನ್ಪು ಮಾಡುವಂಥದ್ದು ಪರಿಶ್ರಮ ಭಾಳಷ್ಟಿದೆ. ಕೈಯೋಂಕೋ ತೋ ಜರಾ ಬಿ ಯಾದ್ ನೈ ಇರತ್ತಿ, ಕೆಲವ್ರಿಗಂತೂ ಸ್ವಲ್ಪನೂ ಭಾವ ನೆನಪಿರಲ್ಲ. ಪಾಸ್ವಿತ್ ಆನರ್ ಬನ್ನಿಕ್ಲಿ ಬುದ್ಧಿಯೋಗ ಥೋಡಾ ಬಿ ಕಹಿನ ಬಟ್ಕೆ. ಬಾಬಾ ಹೇಳ್ತಾರೆ ಗೌರವಾನ್ವಿತವಾಗಿ ಪಾಸ್ ಆಗೋದಕ್ಕೋಸ್ಕರ ಬುದ್ಧಿಯೋಗ ಸ್ವಲ್ಪನೂ ಎಲ್ಲೂ ಅಲ್ದಾಡಬಾರ್ದು. ಏಕ್ ಬಾಪ್ ಕಿ ಹಿ ಯಾದ್ ರಹೆ, ಪರಂತು ಬಚ್ಚೋಂಕ ಬುದ್ಧಿಯೋಗ ಭಟಕ್ತಾ ಇರತ್ತೆ. ಬಾಬಾ ಹೇಳ್ತಾರೆ ಇಲ್ಲಿ ಒಬ್ಬ ತಂದೆಯ ನೆನಪಿರಬೇಕು, ಆದರೆ ಮಕ್ಕಳ ಬುದ್ಧಿಯೋಗ ಅಲ್ದಾಡ್ತಿರ್ತದೆ. ಜಿತ್ನಾ ಬಹುತೋಂಕು ಆಪ್ ಸಮಾನ ಬನಾಯಂಗೆ ಉತ್ನಾ ಹಿ ಪದ್ ಮಿಲೇಗ. ಬಾಬಾ ಹೇಳ್ತಾರೆ ಎಷ್ಟು ಭಾಳ ಜನರನ್ನು ನೀವು ನಿಮ್ಮ ಸಮಾನ ಮಾಡ್ಕೊಳ್ತೀರೋ ಶ್ರೇಷ್ಠ ಪದವಿ. ದೇಹಕ್ಕೂ ಯಾದ್ ಕರ್ನೆ ವಾಲೆ ಕಭಿ ಉಂಚ ಪದ ಪಾನಸೆ, ದೇಹ ನೆನ್ಪು ಮಾಡೋರೆಂದು ಶ್ರೇಷ್ಠ ಪದವಿ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾ ತೋ ಪಾಸ್ ವಿದ್ ಆನರ್ ಹೋನಾ ಹೇ, ಮೆಹನತ್ ಬಿಗರ್ ಯ ಪದ ಕೈಸೆ ಮಿಲೇಗ. ಇಲ್ಲಂತೂ ಗೌರವಾನ್ವಿತವಾಗಿ ಪಾಸ್ ಆಗಬೇಕು, ಪರಿಶ್ರಮ ಇಲ್ಲದೆ ಪದವಿ ಹೆಂಗೆ ಸಿಗ್ತದೆ. ದೇಹಕ್ಕೂ ಯಾದ್ ಕರ್ನೆ ವಾಲೆ ಪುರುಷಾರ್ಥ ನೈ ಕರ್ ಸಕ್, ದೇಹ ನೆನ್ಪು ಮಾಡೋರು ಯಾವ ಪುರುಷಾರ್ಥನೂ ಮಾಡಲ್ಲ. ಬಾಪ್ ಖಾತೆ ಪುರುಷಾರ್ಥ ಕರ್ನೆ ವಾಲಂಕೋ ಫಾಲೋ ಕರು, ಯಾರು ಪುರುಷಾರ್ಥ ಮಾಡ್ತಾರಲ್ಲ ಇಲ್ಲಿ ಅಂಥವ್ರನ್ನ ಅನುಕರಣೆ ಮಾಡಿರಿ. ಯ ಬಿ ಪುರುಷಾರ್ಥಿ ಏನು, ಈ ಬ್ರಹ್ಮನು ಕೂಡ ಪುರುಷಾರ್ಥಿನೇ ಅಲ್ವಾ. ಯ ಬಡ ವಿಚಿತ್ರ ಜ್ಞಾನ ಹೇ, ದುನಿಯಾ ಮೇ ಕಿಸ್ಕೋ ಬಿ ಪತಾ ನೈ ಹೇ. ಬಾಬಾ ಹೇಳ್ತಾರೆ ಭಾಳ ವಿಚಿತ್ರ ಜ್ಞಾನ ಇದು, ಜಗತ್ತಿನಲ್ಲಿ ಯಾರಿಗೂ ಕೂಡ ಇದು ಗೊತ್ತಿಲ್ಲ. ಕಿಸ್ಕಿ ಬಿ ಬುದ್ಧಿ ಮೇ ನೈ ಬೈಟೇಗ ಕಿ ಆತ್ಮ ಕಿ ಚೇಂಜ್ ಕೈಸೆ ಹೋತಿ, ಯಾರ ಬುದ್ಧಿಯಲ್ಲೂ ಇದು ಕುತ್ಕೊಳ್ಳೋದಿಲ್ಲ ಆತ್ಮ ಹೆಂಗೆ ಚೇಂಜ್ ಆಗ್ತದೆ ಅಂತ. ये सारी गुप्त मेहनत है, बाबा भी गुप्त है. ಇಲ್ಲಿ ಪರಿಶ್ರಮನೂ ಗುಪ್ತ, ಬಾಬನೂ ಗುಪ್ತ. तुम ರಾಜಾಯಿ कैसे प्राप्त करते हो, ಲಡಾಯಿ ಜಗಳ ಕುಚ್ ಬಿ ನೈ. ಬಾಬಾ ಹೇಳ್ತಾರೆ ನೀವು ರಾಜ್ಯ ಹೇಗೆ ಪ್ರಾಪ್ತಿ ಮಾಡ್ಕೊಳ್ತೀರಾ, ಇಲ್ಲಿ ಯಾರ ಜೊತೆಗೂ ನಮಗೆ ಜಗಳ ಇಲ್ಲ, ಹೊಡೆದಾಟ ಇಲ್ಲ. ಜ್ಞಾನ ಅವ್ರ ಯೋಗಕ್ಕೆ ಹಿ ಬಾತ್ ಹೈ, ಹಮ್ ಕೊಯ್ ಸೆ ಲಡ್ತೆ ನೈ ಹೈ. ಇಲ್ಲಿ ಜ್ಞಾನ ಯೋಗದ ಮಾತು, ನಾವು ಯಾರ ಜೊತೆಗೂ ಜಗಳ ಮಾಡಲ್ಲ. ಇವತ್ತು ಆತ್ಮಕ್ಕೂ ಪವಿತ್ರ ಬನಾನೆಕ್ಕೆ ಲಿಯೆ ಮೆಹನತ್ ಕರ್ನಿ ಹೈ. ಇಲ್ಲಿ ಆತ್ಮವನ್ನು ಪವಿತ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಪರಿಶ್ರಮ ಪಡಬೇಕಾಗ್ತದೆ. ಆತ್ಮ ಜೈಸೆ ಜೈಸೆ ಪತಿತ್ ಬಂತಿ ಜಾತಿ ಹೈ ತೋ ಶರೀರ ಬಿ ಪತಿತ್ ಲೇತಿ ಹೈ. ಆತ್ಮ ಎಷ್ಟೆಷ್ಟು ಪತಿತ್ ಆಗ್ತಾ ಹೋಗ್ತದೋ ಅಷ್ಟಷ್ಟು ಅದು ಪತಿತ ಶರೀರವನ್ನು ಪಡ್ಕೊಳ್ತಾ ಹೋಗ್ತದೆ. ಫಿರ್ ಆತ್ಮಕ್ಕೂ ಪಾವನ್ ಜರೂರ್ ಬನ್ನ ಹೈ. ಬಾಬಾ ಹೇಳ್ತಾರೆ ನಂತರ ಆತ್ಮ ಅವಶ್ಯವಾಗಿ ಪಾವನ ಆಗಿ ಹೋಗಬೇಕು. ಬಹುತ್ ಮೆಹನತ್ ಹೈ. ಬಾಬಾ ಸಮಸಕ್ತೆ ಕೌನ್ ಕೌನ್ ಪುರುಷಾರ್ಥ ಕರ್ತೆ ಹೈ. ಭಾಳ ಪರಿಶ್ರಮ ಇದೆ ಅಂತಾರೆ ಬಾಬನು ನೋಡ್ತಾರಂತೆ ಯಾರ್ಯಾರು ಪುರುಷಾರ್ಥ ಮಾಡ್ತಾರೆ. ಶಿವಬಾಬಾ ಕಾ ಭಂಡಾರ, ಶಿವಬಾಬಾ ಕೆ ಭಂಡಾರ ಮೇ ತುಮ್ ಸರ್ವಿಸ್ ಕರ್ತೀವಿ. ಇದು ಶಿವಬಾಬನ ಭಂಡಾರ, ಶಿವಬಾಬನ ಭಂಡಾರದಲ್ಲಿ ನೀವು ಸೇವೆ ಮಾಡ್ತೀರ. ಸರ್ವಿಸ್ ನೈ ಕರೆಂಗೆ ತೋ ಪಾಯಿ ಪೈಸೆ ಕಾ ಪದ್ ಜಾಕರ್ ಪಾಯಿಂಗ್. ನೀವು ಸೇವೆ ಮಾಡದಿದ್ರೆ ಒಂದು ಬೆಲೆ ಇಲ್ಲದ್ದು ಪದವಿ ತೊಗೊಂಡು ಕುತ್ಕೋತೀರ. ಬಾಪ್ ಕೆ ಪಾಸ್ ಸರ್ವಿಸ್ ಕೆ ಲಿಯೆ ಆಯ್ ಅವ್ರ ಸರ್ವಿಸ್ ನೈ ಕಿ ತೋ ಕ್ಯಾ ಪದ್ ಮಿಲೇಗ. ಬಾಬನ ಹತ್ರ ಬಂದಿರೋದೇ ನಾವು ಸೇವಾ ಮಾಡಲಿಕ್ಕೆ, ಸೇವಾ ಮಾಡದಿದ್ರೆ ಪದವಿ ಏನು ತೊಗೊಳ್ತೀರ. ರಾಜಧಾನಿ ಸ್ಥಾಪನೆ ಹೋ ರही है, इसमें नौकर चाकर आदि सब बनेंगे ना. ಬಾಬನ ಹತ್ರ ರಾಜಧಾನಿ ಅಂದರೆ ಶಿವಬಾಬಾ ರಾಜಧಾನಿ ಸ್ಥಾಪನೆ ಮಾಡ್ತಿದ್ದಾರೆ. ಇದರಲ್ಲಿ ನೌಕರ್ ಚಾಕರ್ ಎಲ್ಲರೂ ಆಗ್ತಾರಲ್ವಾ. ಅಭಿ ತುಮ್ ರಾವಣ ಪರ್ ಜೀತ್ ಪಾತೆ ಹೋ, ಬಾಕಿ ಅವ್ರ ಕೊಯ್ ಲಡಾಯಿ ನೈ ಹೈ. ಬಾಬಾ ಹೇಳ್ತಾರೆ ಇಲ್ಲಿ ನೀವು ರಾವಣನ ಮೇಲೆ ಜಯ ಗಳಿಸ್ತೀರಾ, ಇನ್ಯಾವ ಯುದ್ಧ ಇಲ್ಲ. ಸಮಜಾಯ ಜಾತಾ ಹೈ ಕಿತ್ನಿ ಗುಪ್ತ ಬಾತ್ ಹೈ. ತಿಳಿಸ್ಕೊಡ್ಲಾಗ್ತದೆ ಎಷ್ಟು ಗುಪ್ತ ಮಾತಿದು. ಯೋಗ ಬಲ್ ಸೆ ವಿಶ್ವಕ್ಕೆ ಬಾದಶಾಹಿ ತುಮ್ ಲೇತೆ ಹೋ,
ಯೋಗ ಬಲದಿಂದ ವಿಶ್ವದ ರಾಜ್ಯ ಬಗ್ಗೆ ನೀವು ಪಡ್ಕೊಳ್ತೀರಾ. ತುಮ್ ಜಾನ್ತೆ ಹೋ ಹಮ್ ಅಪ್ನೆ ಶಾಂತಿಧಾಮಕ್ಕೆ रहने वाले हैं. ನೀವು ತಿಳ್ಕೊಂಡಿದ್ದೀರಲ್ವ, ನಾವು ನಮ್ಮ ಶಾಂತಿಧಾಮದಲ್ಲಿರೋರು. ತುಮ್ ಬಚ್ಚೋಂ ಕೋ ಬೇಹದ್ ಕಾ ಘರ್ ಹಿ ಯಾದ್ ಹೈ, ಯಾ ಹಮ್ ಪಾಠ ಬಜಾನೆ ಆಯೆ ಹೈ. ನಾವು ಮಕ್ಕಳಿಗಿಲ್ಲಿ ನಮ್ಮ ಬೇಹದ್ದಿನ ಮನೆಯೇ ನೆನಪಿರೋದು, ನಾವಿಲ್ಲಿ ಪಾತ್ರ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಫಿರ್ ಜಾತೆ ಹೇ ಅಪ್ನೆ ಘರ್, ಮತ್ತಿನ್ನು ಹೊರಟ್ವಿ ನಮ್ಮ ಮನೆಗೆ. ಆತ್ಮ ಕೈಸೆ ಜಾತಿ ಹೇ ಯಾ ಭಿ ಕೊಯ್ ಸಮಜ್ತೀನಿ. ಆತ್ಮ ಹೆಂಗೆ ಹೋಗ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಡ್ರಾಮಾ ಪ್ಲ್ಯಾನ್ ಅನುಸಾರ ಆತ್ಮಂಕು ಆನಾ ಹಿ ಹೈ. ನಾಟಕದ ಪ್ಲ್ಯಾನ್ ಅನುಸಾರ ಆತ್ಮ ಇಲ್ಲಿ ಬರಲೇಬೇಕು ಅಂತಾರೆ ಬಾಬ್. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणेगोस्कर किसी भी देहदारी से लगाव नहीं रखना. शरीर को याद करना भी भूतों को याद करना है, इसलिए किसी के नाम रूप में नहीं लटकना है. ಬಾಬಾ ಹೇಳ್ತಾರೆ, ಯಾವುದೇ ದೇಹದಾರಿಯ ಜೊತೆಗೆ ಆಕರ್ಷಣೆ ಇಟ್ಕೋಬಾರ್ದು. ಶರೀರ ನೆನಪು ಮಾಡೋದು ಅಂದರೆ ಭೂತಗಳನ್ನು ನೆನಪು ಮಾಡೋದು. ಅದಕ್ಕೋಸ್ಕರ ಯಾರದೇ ನಾಮರೂಪದಲ್ಲಿ ಸಿಕ್ಕಾಕೋಬಾರ್ದು. ಅಪ್ನಿ ದೇಹಕ್ಕೋ ಭೀ ಬೋಲ್ನ. ಬಾಬಾ ಹೇಳ್ತಾರೆ, ನಿಮ್ಮ ದೇಹನೂ ಮರಿಬೇಕು. ಎರಡನೇದು, ಭವಿಷ್ಯಕ್ಕೆ लिए अविनाशी कमाई जमा करनी है. सेंसिबल वन ज्ञान के पॉइंट्स को बुद्धि में धारण करना है. ಭವಿಷ್ಯಕ್ಕೋಸ್ಕರ ಅವಿನಾಶಿ ಗಳಿಕೆ ಜಮಾ ಮಾಡ್ಕೊಳ್ಬೇಕು. ಬುದ್ಧಿವಂತರಾಗಿ ಜ್ಞಾನದ ಪಾಯಿಂಟ್ಸನ್ನು ಬುದ್ಧಿಯಲ್ಲಿ ಧಾರಣೆ ಮಾಡ್ಕೊಳ್ಬೇಕು. जो बाप ने समझाए है वह समझ कर दूसरों को सुनाना है. ಯಾವುದನ್ನು ತಂದೆ ತಿಳಿಸ್ಕೊಟ್ರೋ ಅದನ್ನು ತಿಳ್ಕೊಂಡು ಬೇರೆಯವ್ರಿಗೆ ಹೇಳಬೇಕು. वरदान कल्प कल्प के विजय की स्मृति के आधार पर माया दुश्मन का आह्वान करने वाले महावीर विजयी भव. ಬಾಬಾ ವರದಾನ ಕೊಡ್ತಿದ್ದಾರೆ, ಕಲ್ಪ ಕಲ್ಪದ ವಿಜಯದ ಸ್ಮೃತಿಯ ಆಧಾರದ ಮೇಲೆ ಮಾಯಾ ಶತ್ರುವಿಗೆ ಆಹ್ವಾನ ಕೊಡುವಂತಹ ಮಹಾವೀರ್ ವಿಜಯಿಯಾಗಿರಿ. ಮಹಾವೀರ್ ವಿಜಯಿ ಬಚ್ಚೆ ಪೇಪರ್ ಕೋ ದೇಕರ್ ಘಬರಾತೆ ನಹಿ. ಮಹಾವೀರ ವಿಜಯಿ ಮಕ್ಕಳು ಪೇಪರ್ ನೋಡಿ ಅಂದರೆ ಪರೀಕ್ಷೆ ಬಂತು ಅಂತ ಹೆದರೋದಿಲ್ಲ ಅವರು. ಕ್ಯೂಂಕಿ ತ್ರಿಕಾಲದರ್ಶಿ ಹೋನೆಕ್ಕೆ ಕಾರಣ ಜಾನ್ತೆ ಕಿ ಹಮ್ ಕಲ್ಪ ಕಲ್ಪಕ್ಕೆ ವಿಜಯಿ ಹೇ. ಯಾಕೆಂದರೆ ತ್ರಿಕಾಲದರ್ಶಿಯಾಗಿರೋ ಕಾರಣ ನಾವು ತಿಳ್ಕೊಂಡಿದ್ದೇವೆ ನಾವು ಕಲ್ಪ ಕಲ್ಪಕ್ಕೂ ವಿಜಯಿಗಳು ಅಂತ. ಮಹಾವೀರ್ ಕಭಿ ಐಸೆ ನಹಿ ಕಹ ಸಕ್ತೆ ಕಿ ಬಾಬಾ ಹಮಾರೆ ಪಾಸ್ ಮಾಯಾ ಕೋ ನ ಭೇಜೋ. ಮಹಾವೀರು ಎಂದಿಗೂ ಈ ರೀತಿ ಹೇಳೋದಿಲ್ಲ, ಬಾಬಾ ನಮ್ಮ ಹತ್ರ ಮಾಯೆಯನ್ನು ಕಳಿಸ್ಬೇಡ ನೀನು ಅಂತ. कृपा करो, आशीर्वाद करो, शक्ति दो, क्या करूं, कोई रास्ता दो, यह भी कमज़ोरी है. ಕೆಲವು ಮಕ್ಕಳು ಬಾಬನಿಗೆ ಹೇಳ್ತಾರಂತೆ, ಒಂದು ಮಾಯನ್ನು ನಮ್ಮ ಹತ್ರ ಕಳಿಸ್ಬೇಡಪ್ಪ, ಬಾಬಾ ನನ್ನ ಮೇಲೆ ಕೃಪೆ ತೋರಿಸು, ಆಶೀರ್ವಾದ ಮಾಡು, ಶಕ್ತಿ ಕೊಡು. ಏನು ಮಾಡಲಿ ಬಾಬಾ, ಏನಾದರೂ ದಾರಿ ತೋರಿಸು, ಇದು ಕೂಡ ದುರ್ಬಲತೆ ಅಂತಾರೆ ಬಾಬಾ. ಮಹಾವೀರ್ ತೋ ದುಶ್ಮನ್ ಕಾ ಆಹ್ವಾನ ಕರ್ತೆ ಹೇ ಕಿ आओ और हम ವಿಜಯಿ ಬನೆ. ಯಾರು ಮಹಾವೀರ ಮಕ್ಕಳಿರ್ತಾರೋ ಶತ್ರುವಿಗೆ ಆಹ್ವಾನ ಕೊಡ್ತಾರೋ ಅವರು, ಬಾ ನಾನು ವಿಜಯ ಆಗಿಯೇ ತೋರಿಸ್ತೀನಿ, ಏಕೆಂದರೆ ನನ್ನ ಜೊತೆ ಸರ್ವಶಕ್ತಿವಂತ ತಂದೆ ಇದ್ದಾರೆ ಅಂತ. ಸ್ಲೋಗನ್ ಸಮಯಕ್ಕೆ ಸೂಚನಾ ಹೇ ಸಮಾನ ಬನೋ ಸಂಪನ್ನ ಬನೋ. ಸ್ಲೋಗನ್ ಆಗಿದೆ, ಸಮಯದ ಸೂಚನೆ ಸಮಾನಾಗ್ರಿ ಮತ್ತು ಸಂಪನ್ನಾಗ್ರಿ. ಅವ್ಯಕ್ತ ಇಶಾರೆ ಏಕಾಂತ ಪ್ರಿಯ ಬನೋ, ಏಕತಾ और ಏಕಾಗ್ರತಾ ಕೋ ಅಪನಾವ್. ಏಕಾಂತ ಪ್ರಿಯರಾಗಿರಿ ಮತ್ತು ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. कोई भी सिद्धि के लिए एक तो एकांत दूसरी एकाग्रता दोनों की विधि द्वारा सिद्धि को पाते हो. ಯಾವುದೇ ಸಿದ್ಧಿಗೋಸ್ಕರ ಒಂದು ಏಕಾಂತ ಇನ್ನೊಂದು ಏಕಾಗ್ರತೆ ಎರಡರ ವಿಧಿಯ ಮೂಲಕ ಸಿದ್ಧಿಯನ್ನು ಪಡ್ಕೊಳ್ತೀರಾ. जैसे आपके यादगार चित्रों द्वारा सिद्धि प्राप्त करने वालों की विशेष दो बातों की विधि अपनाते हैं, ಏಕಾಂತವಾಸಿ और ಏಕಾಗ್ರತಾ. ಬಾಬಾ ಹೇಳ್ತಿದ್ದಾರೆ, ಯಾವ ರೀತಿ ನಿಮ್ಮ ಯಾದಗಾರ್ ಚಿತ್ರಗಳ ಮೂಲಕ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವಂಥವರಲ್ಲಿನೂ ಎರಡು ವಿಶೇಷತೆ ಮತ್ತು ಎರಡು ಮಾತುಗಳು ಅವರು ಆ ವಿಧಿ ತಮ್ಮದನ್ನಾಗಿ ಮಾಡಿಕೊಳ್ತಾರೆ. ಒಂದು ಏಕಾಂತವಾಸಿ, ಇನ್ನೊಂದು ಏಕಾಗ್ರತೆ. ಯಹಿ ವಿಧಿ ಆಪ ಭಿ ಸಾಕಾರ ಮೇ ಅಪನಾವ್. ಈ ವಿಧಿಯನ್ನು ತಾವು ಕೂಡ ಸಾಕಾರದಲ್ಲಿ ತಮ್ಮದನ್ನಾಗಿ ಮಾಡಿಕೊಳ್ಳಿ. ಏಕಾಗ್ರತಾ ಕಮ್ ಹೋನೆಗೆ ಕಾರಣ ಹಿ ದೃಢ ನಿಶ್ಚಯಕ್ಕೆ ಕಮ್ಮಿ ಹೋತಿ ಹೇ. ಏಕಾಗ್ರತೆಯ ಕೊರತೆಯಾಗುವ ಕಾರಣ ದೃಢ ನಿಶ್ಚಯದಲ್ಲಿ ಕಡಿಮೆ ಆಗ್ತದೆ, ಕೊರತೆ ಆಗ್ತದೆ. ಏಕಾಂತವಾಸಿ ಕಮ್ ಹೋನೆಗೆ ಕಾರಣ ಹಿ ಸಾಧಾರಣ ಸಂಕಲ್ಪ ಬೀಜ ಕೋ ಕಮಜೋರ್ ಬನಾ ದೇತೆ ಹೇ. ಏಕಾಂತವಾಸಿಯ ಕೊರತೆಯಾಗುವ ಕಾರಣ ಬಾಬಾ ಹೇಳ್ತಾರೆ ಸಾಧಾರಣ ಸಂಕಲ್ಪದ ಬೀಜನೂ ಕೂಡ ದುರ್ಬಲರನ್ನಾಗಿ ಮಾಡ್ತದೆ. ಇಸ್ಲಿಯೇ ವಿಧಿ ದ್ವಾರ ಸಿದ್ಧಿ ಸ್ವರೂಪ ಬನ. ಅದಕ್ಕೋಸ್ಕರ ಈ ವಿಧಿಯ ಮೂಲಕ, ಯಾವ ವಿಧಿ, ಏಕತೆ ಏಕಾಗ್ರತೆ, ಇದರ ಮೂಲಕ ಸಿದ್ಧಿ ಸ್ವರೂಪರಾಗ್ರಿ ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. Oh
ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ಆತ್ಮ ಪರಮಾತ್ಮರ ಮಿಲನದ ಸಮಯವಿದು ಆತ್ಮ ಪರಮಾತ್ಮರ ಮಿಲನದ ಸಮಯವಿದು ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು ಪರಿಶೋಧಿಸಿ ಮನವ ಅರ್ಪಣೆ ಮಾಡಿ ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು ಪರಿಶೋಧಿಸಿ ಮನವ ಅರ್ಪಣೆ ಮಾಡಿ ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯ ಅಂಧಕಾರವು ತಳೆಯುತ್ತ
ಯುಗದ ಅಂತ್ಯದಿ ಬಂದಿಹನು ಶಿವನು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ಆತ್ಮ ಪರಮಾತ್ಮರ ಮಿಲನದ ಸಮಯವಿದು, ಆತ್ಮ ಪರಮಾತ್ಮರ ಮಿಲನದ ಸಮಯವಿದು. ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ, ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು, ಯುಗದ ಅಂತ್ಯದಿ ಬಂದಿಹನು ಶಿವನು. ತಂದೆ ಕಂದ ನಿನಗೆ ನಾನು, ನೀ ನನ್ನ ತಂದೆ ಕಂದ ನಿನಗೆ ನಾನು. ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು. ನೀನೆ ನನ್ನವನೆಂದು ತಿಳಿದಿಹೆನು, ಅಪಾರ ಸುಖವನು ಪಡೆದಿಹೆನು. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ. ಪತಿ ಪರಮೇಶ್ವರ ಸಖನು ನೀನೇ. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ತನುಮನಧನಗಳು ಎಲ್ಲವೂ ನಿನ್ನದೇ,
ತನುಮನ ಧನಗಳು ಎಲ್ಲವೂ ನಿನ್ನದೇ. ದೇಹದಾರಿಗಳ ಬಂಧನವ ಕಳೆದೆ, ದೇಹದಾರಿಗಳ ಬಂಧನವ ಕಳೆದೆ. ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ, ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ. ಸತ್ಯದ ಮನೆಯ ಮಾರ್ಗ ತಿಳಿಸಿದೆ. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ಸರ್ವಗುಣಗಳಿಗೆ ಆಗರನು ನೀನು, ಮನದಲ್ಲಿ ನಿನ್ನನೆ ನೆನೆಯುವೆನು ನಾನು. ಸರ್ವಗುಣಗಳಿಗೆ ಆಗರನು ನೀನು, ಮನದಲ್ಲಿ ನಿನ್ನನೆ ನೆನೆಯುವೆನು ನಾನು. ಬದುಕಿದೆ ನಾನಿನ್ನ ಜ್ಞಾನದಮೃತದಿಂದ, ಬದುಕಿದೆ ನಾನಿನ್ನ ಜ್ಞಾನದಮೃತದಿಂದ. ಅಮರನಾದೆನು ನಿನ್ನ ಯೋಗಾಗ್ನಿಯಿಂದ. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನೀನೇ ನನ್ನವನೆಂದು ತಿಳಿದಿಹೆನು. ಅಪಾರ ಸುಖವನು ಪಡೆದಿಹೆನು. ನೀನೆನ್ನ ತಂದೆ ಕಂದ ನಿನಗೆ ನಾನು. ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ, ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ.
ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಅಲ್ಲೇ ಇರಲಿ ನಮ್ಮ ಮನ. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ.
ಬಂದಿಹನು ಬ್ರಹ್ಮಮುಖದಿ ಶಿವ ಪರಮಾತ್ಮ ಗೀತ ಜ್ಞಾನವ ತಿಳಿಸುತ್ತಲಿಹನು ಗೀತ ಜ್ಞಾನವ ತಿಳಿಸುತ್ತಲಿಹನು ಶಿವಪಿತನ ಸದಾ ನೆನೆ ಮನವೇ ಮುಕ್ತಿಧಾಮಕ್ಕೆ ನೀ ಹೋಗಲಿರುವೆ ಶಿವಪಿತನ ಸದಾ ನೆನೆ ಮನವೇ ಕಲಿಯುಗದಂತ್ಯವು ಸಮೀಪಿಸಿದೆ ವಿಶ್ವವಿನಾಶವು ನಡೆದಿಹುದು ಕಲಿಯುಗದಂತ್ಯವು ಸಮೀಪಿಸಿದೆ ವಿಶ್ವವಿನಾಶವು ನಡೆದಿಹುದು ಇದು ಅಂತಿಮ ಸಮಯವು ನಮಗೆಲ್ಲ ಇದು ಅಂತಿಮ ಸಮಯವು ನಮಗೆಲ್ಲ ಶಿವಪಿತನೇ ಇದನು ಸಾರಿಹನು ಶಿವಪಿತನೇ ಇದನು ಸಾರಿಹನು ಶಿವಪಿತನ ಸದಾ ನೆನೆ ಮನವೇ ಮುಕ್ತಿಧಾಮಕ್ಕೆ ನೀ ಹೋಗಲಿರುವೆ ಶಿವಪಿತನ ಸದಾ ನೆನೆ ಮನವೇ ಪಾಂಡವ ಶಿವಶಕ್ತಿ ಸೇನೆಯ ಪಾಂಡವ ಶಿವಶಕ್ತಿ ಸೇನೆಯ ರಣಭೇರಿ ಪುನಃ ಮೊಳಗುತ್ತಿದೆ ಪರಮಪಿತನ ಜ್ಞಾನದಿ ಮಾಯೆಗೆ ಎಂದೆಂದು ವಶವಾಗದಿರಿ ರಣಭೇರಿ ಪುನಃ ಮೊಳಗುತ್ತಿದೆ ಪರಮಪಿತನ ಜ್ಞಾನದಿ ಮಾಯೆಗೆ ಎಂದೆಂದು ವಶವಾಗದಿರಿ ಮಾಯೆಗೆ ಎಂದೆಂದು ವಶವಾಗದಿರಿ ಶಿವಪಿತನ ಸದಾ ನೆನೆ ಮನವೇ ಮುಕ್ತಿಧಾಮಕ್ಕೆ ನೀ ಹೋಗಲಿರುವೆ ನಿನ್ನ ಸುಕರ್ಮಗಳ ಬಲದಿಂದಲೇ ಸತ್ಯಯುಗ ಭಾಗ್ಯ ಪಡೆಯಲಿರುವೆ ಶಿವಪಿತನ ಸದಾ ನೆನೆ ಮನವೇ ಶಿವಪಿತನ ಸದಾ ನೆನೆ ಮನವೇ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಬಂದು ನಿಂತೆಯಾನಿ ಬಂದು ನಿಂತೆಯಾ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ
ನೀನು ಆತ್ಮದೇಹವಲ್ಲವೆಂದು ಅರುಹ ಬಂದೆಯಾ, ನೀನು ಆತ್ಮ ದೇಹವಲ್ಲವೆಂದು ಅರುಹ ಬಂದೆಯಾ, ನೀನು ನನ್ನ ಕೈಯ ಹಿಡಿದು, ನೀನು ನನ್ನ ಕೈಯ ಹಿಡಿದು ಮೇಲಕ್ಕೆತ್ತ ಬಂದೆಯ, ದುಃಖದಿಂದ ದೂರ ಮಾಡಲು ನೀನು ಬಂದೆಯಾ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ. ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ, ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ, ಜೀವನವು ಪಾವನವು ನಿನ್ನ ನೋಟದಿಂದಲೇ, ಜೀವನವು ಪಾವನವು ನಿನ್ನ ನೋಟದಿಂದಲೇ, ನಿನ್ನರಿತು ಇರುತ್ತಲಿಗೆವು ನಿನ್ನ ನೆನೆಯುತ್ತ, ಪರಮಪಿತನೇ ನಾನೆಂದಿಗೂ ನಿನ್ನ ಕಂದನೇ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ. ಭಕ್ತಿಯ ಫಲ ಜ್ಞಾನವನ್ನು ನೀಡಬಂದ